ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಪನ್ನೀರ್ ಕಾಜು ರಸಮಲೈ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಫುಲ್ ಕಪ್ ಆಫ್ ಕಾಜು ಗೋಡಂಬಿ, ಇದಕ್ಕೆ ಒಂದು ಸ್ವಲ್ಪ ಯಾಲಕ್ಕಿ, ಸಕ್ಕರೆ ಇದನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ರುಬ್ಕೊಳ್ಳೋಣ. ಇದಕ್ಕೆ ಇನ್ನೊಂಚೂರು ನಾವು ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡೋಣ. ಇವಾಗ ತೆರಿಯಾಗಿ ನಾವು ಇದನ್ನು ರುಬ್ಕೊಳ್ಳೋಣ. ನೋಡಿ ಈ ಥರ. ಇದಕ್ಕೆ ನಾವು ಇವಾಗ ಪನ್ನೀರ್ ಆ್ಯಡ್ ಮಾಡೋಣ. ನಾನು ಇದಕ್ಕೆ 250 ಗ್ರಾಮ್ ಪನ್ನೀರನ್ನು ತೊಗೊಂಡಿದ್ದೀನಿ. ಈ ಪನ್ನೀರ್ ಹಾಕಿಬಿಟ್ಟು ಫುಡ್ ಎಸೆನ್ಸ್ ನಿಮಗೆ ಯಾವ ಕಲರ್ ಬೇಕಾಗತ್ತೆ ಆ ಕಲರ್ ನೀವು ಹಾಕ್ಕೋಬೋದು, ಆರೆಲ್ಸ್ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ಗ್ರೀನ್ ಕಲರ್ ಇಷ್ಟ ಆದರೆ ಗ್ರೀನ್ ಕಲರ್ ಫುಡ್ ಕಲರ್ ಹಾಕ್ಕೊಳ್ಳಿ, ರೆಡ್ ಇಷ್ಟ ಆದರೆ ರೆಡ್ ಹಾಕ್ಕೊಳ್ಳಿ. ರೆಡ್ಡಿಂದ ಒಂಚೂರು ಜಾಸ್ತಿ ಹಾಕಿದ್ರೆ ಪೂರಾ ರೆಡ್ ಬರುತ್ತೆ, ಇಲ್ಲ ಅಂದರೆ ಪಿಂಕಿಶ್ ಬರುತ್ತೆ. ಅದನ್ನು ಚೆಂದ ನಾವು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂಚೂರು ಬಟರನ್ನು ಅಂದರೆ ಬೆಣ್ಣೆ ಒಂಚೂರು ಕರಗಿಸ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳೋಣ. ನಾವು ರವೆ ಉಂಡೆ, ಕೊಬ್ಬರಿ ಉಂಡೆ ಎಲ್ಲ ಮಾಡ್ತೀವಲ್ಲ ಆ ಥರ ಎಲ್ಲ ಒಂದೇ ಸೈಜಲ್ಲಿ ಕಟ್ಕೊಂಡು, ಇವಾಗ ನಾವು ಇನ್ನೊಂದು ಸೈಡ್ಗೆ ಹಾಲಿನ ಕೆನೆ, ಇದನ್ನು ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದು ಕಟ್ಟಿರೋ ಕೆನೆನ ತೆಗೆದ್ಬಿಟ್ಟು ಸ್ವಲ್ಪ ತಿಕ್ಕಾಗಿ ನಿಮಗೆ ಕೆನೆ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ತಿಕ್ಕಾಗಿ ಕಟ್ಟುತ್ತೆ. ಆವಾಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಕಸ್ಟರ್ಡ್ ಮಿಲ್ಕನ್ನು ಆ್ಯಡ್ ಮಾಡೋಣ. ಕಸ್ಟರ್ಡ್ ಮಿಲ್ಕ್ ಇಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಕಸ್ಟರ್ಡ್ ಪೌಡರ್ ಕೂಡ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಆವಾಗ ಸೇಮ್ ಕನ್ಸಿಸ್ಟೆನ್ಸಿನೇ ಬರುತ್ತೆ. ನಾನು ಒಂಚೂರು ಇದಕ್ಕೆ ಸ್ಯಾಫ್ರನ್ ಅಂದರೆ ಕೇಸರಿ ಒಂಚೂರು ಹಾಲು ಹಾಕ್ಬಿಟ್ಟು ಇಟ್ಟಿದ್ದೆ, ಅದು ಕೂಡ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಮಿಕ್ಕಿರೋ ಹಾಲನ್ನು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಬರೀ ಇದಕ್ಕೆ ಅರ್ಧ ಲೀಟ್ರ್ ಹಾಲು ಅಷ್ಟೇ ತೊಗೊಂಡಿದ್ದೀನಿ, ಅದೇ ಸಾಕಾಗತ್ತೆ ನಮಗೆ ಮಾಡೋದಕ್ಕೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಥರ ರಸಮಲೈ ಎಲ್ಲ ತಿಂದು ಬೇಜಾರಾಗಿದೆ. ಇದೊಂದ್ಸಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಬ್ರೆಡ್ ತೊಗೊಂಡಿದ್ದೀನಿ, ನಾರ್ಮಲ್ ಬ್ರೆಡ್ಡು, ಸ್ವೀಟು ಮತ್ತು ವೀಟ್ ಬ್ರೆಡ್ ಅಂಥದ್ದೇನೂ ಇಲ್ಲ. ನಾರ್ಮಲಾಗಿ ನಾವು ಏನು ಯೂಸ್ ಮಾಡ್ತೀವೋ ಆ ಬ್ರೆಡ್ಡೆ. ಎಡ್ಜಸ್ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಹಾಲಿಗೆ ಚೆಂದಾಗಿ ಡಿಪ್ ಮಾಡಿಬಿಟ್ಟು ಈ ಥರ ಇರೋ ಹಾಲನ್ನು ಎಲ್ಲ ತೆಗೆದು ನಾವು ಏನು ಉಂಡೆ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಚೆನ್ನಾಗಿ ಇದಕ್ಕೆ ಹಾಕಿಬಿಟ್ಟು ಮ್ಯಾರಿನೇಟ್ ಟೈಪಲ್ಲಿ ಎಲ್ಲ ಒಳಗಡೆನ ನಾವು ಇವಾಗ ಪರೋಟ ಮಾಡುವಾಗ ಸ್ಟಫಿಂಗ್ ಹೆಂಗೆ ಮಾಡ್ತೀವೋ ಆ ಥರ ಎಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ನಾವು ಎಲ್ಲ ಮಿಕ್ಕಿರೋ ಬಾಲ್ಸ್ ಕೂಡ ಚೆನ್ನಾಗಿ ರೌಂಡ್ ಮಾಡಿಕೊಂಡು ಉಂಡೆ ಟೈಪಲ್ಲಿ ಕಟ್ಟಿ ಇಟ್ಕೊಳ್ಳೋಣ. ಇದು ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್ ರೆಸಿಪಿ. ನೀವು ತುಂಬ ಜಲ್ದಿ ಮಾಡ್ಬೋದು. ಮ್ಯಾಕ್ಸಿಮಮ್ ನಿಮಗೆ 20 ಮಿನಿಟ್ಸ್ ಹಿಡಿಬೋದು ಅಷ್ಟೇ. ಇನ್ನು ಮಿಕ್ಕಿರೋ ಅಂಥ ಹಾಲು ನಾನು ಅದೇನು ಬ್ರೆಡ್ಡಲ್ಲಿ ಡಿಪ್ ಮಾಡಿದ್ನೋ ಅದೇ ಸೇಮ್ ಹಾಲನ್ನು ಮೇಲ್ಗಡೆ ಹಾಕ್ತಾ ಇದ್ದೀನಿ ಅಷ್ಟೇ. ಇದನ್ನು ನಾವು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರೆ ನಮ್ಮ ಸ್ಪೆಷಲ್ ಆಗಿರೋ ಪನ್ನೀರ್ ರಸಮಲೈ ರೆಡಿ ಟು ಸರ್ವ್. ಹೌ ಇಸ್ ಇಟ್? ಹೇಗಿತ್ತು ಅಂತ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಕಾಮೆಂಟ್ ಹಾಕಿ. ಥ್ಯಾಂಕ್ ಯು. ನಾನು ಹೇಳೋದು ಮರೆತೆ, ನೀವು ರೋಸಸ್ ಇರುತ್ತೆ ಆ ಪೆಟಲ್ಸ್ನ ಒಂಚೂರು ತವಾ ಮೇಲೆ ಹಾಕಿ ಸುಟ್ಕೊಂಡು ಅದ್ರ ಮೇಲ್ಗಡೆಯಿಂದ ಹಾಕಿ ಡೆಕೋರೇಷನ್ ಮಾಡಿದ್ರೆ ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್.